ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಟ್ರಾನ್ಸ್ಪರೆಂಟ್ ಆಗಿ ಈಗ ಆಲ್ರೆಡಿ ಕೆಲವ್ರನ್ನ ಅರೆಸ್ಟ್ ಮಾಡಿದ್ದಾರೆ. ಸತ್ಯಾಸತ್ಯತೆ ಫೋರೆನ್ಸಿಕ್ ರಿಪೋರ್ಟ್ ತಾನೇ ಹೇಳ್ಬೇಕು. ಆರ್ ಅಶೋಕ್ ಅಣ್ಣ ಏನ್ ಫೋರೆನ್ಸಿಕ್ ಹೆಡ್, ಚಲವಾದಿ ನಾರಾಯಣ ಸ್ವಾಮಿ ಫೋರೆನ್ಸಿಕ್ ಹೆಡ್, ಅವ್ರಿಗೆ 4 ಹೆಡ್ ಅಲ್ಲಿ ಬುದ್ಧಿನೇ ಇಲ್ಲ. ಫೋರೆನ್ಸಿಕ್ ರಿಪೋರ್ಟ್ ಹೇಳ್ಬೇಕು ತಾನೆ. ಬುಲೆಟ್ ಯಾರ್ ಗನ್ನಿಂದ ಬಂತು, ಫೈರ್ ಮಾಡಿದ್ಯಾರು, ಫೋರೆನ್ಸಿಕ್ ರಿಪೋರ್ಟ್ ಬಂದ್ಮೇಲೆ ಗೊತ್ತಾಗುತ್ತೆ. ಸರ್ ನಾವು ನಿಷ್ಪಕ್ಷಪಾತವಾಗಿದೀವಲ್ಲ. ನಮ್ಮ ಭರತ್ ರೆಡ್ಡಿ ಅವರು ಜೊತೆಯಲ್ಲಿ ಓಡಾಡ್ಕೊಳ್ಳೋ ಹುಡುಗ ರೆಡ್ಡಿ ಅವರ ಆಪ್ತ ಸತೀಶ್ ರೆಡ್ಡಿ ಅವರ ಸರ್ ನಾನು ಹೇಳೋದು ಗೊತ್ತಿರಬೇಕು. ಪೊಲೀಸ್ ಅವರು ಕೂಡ 5-6 ಸುತ್ತಿನ ಫೈರಿಂಗ್ ನಡೆಸಿದ್ದಾರೆ. ದಯವಿಟ್ಟು ಇದು ಇನ್ಫಾರ್ಮೇಶನ್ ತಗೊಳ್ಳಿ. ಪೊಲೀಸ್ ಅವರು 5-6 ಸುತ್ತಿನ ಫೈರಿಂಗ್ ನಡೆಸ್ತಾರೆ, ಗನ್ಮ್ಯಾನು ನಡೆಸಿದ್ದಾರೆ. ಆದ್ರೆ ಬುಲೆಟ್ ಎಲ್ಲಿಂದ ಬಂತು ಅನ್ನೋದು ಫೋರೆನ್ಸಿಕ್ ಹೇಳ್ಬೇಕು ಮೇಡಮ್. ನಾನು ಹೇಳೋದಿಷ್ಟೇ, ಸತೀಶ್ ರೆಡ್ಡಿ ಅವ್ರ ಮೇಲೆ ಎಷ್ಟು ಮಾರಣಾಂತಿಕ ಹಲ್ಲೆ ಆಗಿದೆ ಅಂದ್ರೆ, ಮಿಡ್ ನೈಟ್ ಅಲ್ಲಿ ಅವ್ರನ್ನ ಏರ್ ಲಿಫ್ಟ್ ಮಾಡಿ ಬೆಂಗಳೂರಿಗೆ ತಗೊಂಡ್ಬರ್ತೀವಿ. ಈ ರೇಂಜ್ಗೆ ಬಿಜೆಪಿ ಅವ್ರು ಹೊಡೆಯೋದು ಕಾಂಗ್ರೆಸ್ ಕಾರ್ಯಕರ್ತರನ್ನ. ಅದೇ ಒಂದು 2-3 ಕಾರ್ಯಕರ್ತರು ಸಾವಿ ಬದುಕಿನ ನಡುವೆ ಇದ್ದಾಗ ML ಹೋಗಿ ಒಂದು ಫ್ರಸ್ಟ್ರೇಷನ್ ಅಲ್ಲಿ ಮಾತಾಡಿದ್ರೆ ಅದನ್ನೇ ಇಟ್ಕೊಂಡು ಏನ್ ನಿಮ್ಮ ಯತ್ನಾಳವ್ರೇನ್ ಬಾಯಲ್ಲಿ ಪಾಂಡಿತ್ಯ ಸುರಿಸ್ಬಿಡ್ತಾ ಇದ್ದಾರೆ ಬಿಜೆಪಿ ಅವರು. ಅವನವನು ಮೈಸೂರಿಂದ ಒಬ್ಬ ಸ್ಪೈಕ್ ಗಿರಾಕಿ ಇದ್ದಾನಲ್ಲ, ಅವನೇನು ವಿದ್ವಾಂಸ ಅವರು ಭಾಷೆಯಲ್ಲಿ. ಫಸ್ಟ್ ಆ ಸ್ಪೈಕ್ ಗಿರಾಕಿಗೆ ಹೇಳಿ ಅವನ ಬಾಯಿಂದ ಭಾಷಾ ಪಾಂಡಿತ್ಯ ಬಂದ್ರೆ, ಆ ಬಿಜಾಪುರದಿಂದ ಒಂದು ಕೋತಿ ಬಂದು ಜೆಸಿಬಿ ಅನ್ನುತ್ತಲ್ಲ, ಇವಾಗ ಬಾಯಿ ಬಿಡಕ್ಕೆ ಹೇಳಿ. ವಿನಾಕಾರಣ ಕೆಣಕ್ತಾ ಇದೀರ ಕಾಂಗ್ರೆಸ್ ಅವ್ರನ್ನ. ಯಾವುದೇ ಕಾರಣಕ್ಕೆ ಬಳ್ಳಾರಿನ ಮತ್ತೆ ರಿಪಬ್ಲಿಕ್ ಮಾಡಕ್ ಬಿಡಲ್ಲ. ನಾವೆಲ್ಲರೂ ಭರತ್ ರೆಡ್ಡಿ ಜೊತೆ, ನಮ್ಮ ಪಕ್ಷದ ಜೊತೆ ಗಟ್ಟಿಯಾಗಿ ನಿಂತಿದ್ದೀವಿ. ನಮ್ಮ ಭರತ್ ರೆಡ್ಡಿದಾಗ್ಲಿ ಕಾಂಗ್ರೆಸ್ ಅವರಾಗ್ಲಿ ತಪ್ಪಿಲ್ಲ ಸರ್. ಇದು ನಮ್ಮ ನಿಲುವು, ನನಗಿರೋ ಪ್ರಾಥಮಿಕ ಮಾಹಿತಿ. ಥ್ಯಾಂಕ್ ಯು ಸರ್.